ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕ್ರಾಂತ್ ಸರ್, ಊಟ ತಗೊಂಡ್ಬರ್ತೀನಿ ಅಂತ ಬರೀ ಕೈಯಲ್ಲಿ ಬಂದಿದ್ದೀರಲ್ಲ, ನಂಗೆ ಹೊಟ್ಟೆ ಹಸಿತಾ ಇದೆ. ಇಷ್ಟು ಲೇಟ್ ಆಗಿದೆ, ಎಲ್ಲೂ ಊಟ ಸಿಗಲಿಲ್ಲ. ಸೊ ಖಾಲಿ ಹೊಟ್ಟೆಲೇ ಮಲ್ಕೋಬೇಕು ಪಾಪ. ಐ ಅಜ್ಜಿ ಕೂದ್ಲು. ನೀನು ತಿಂತಾ ಇರೋ, ನಾನು ಹೋಗ್ಬರ್ತೀನಿ. ಏನು ಎಲ್ಲ ನಾ ಎಂದಿಗೂ ಇನ್ನು ಮುಂದೆ ಬಾಳಲಿ ತುಂಬಾ ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ ತಲುಪಿ ಬಿಟ್ಟೆ ನಾನು ಗಾಳಿಲಿ ತೇಲುವ ಹಂತ. ಇದು ಬಹು ಜನುಮಗಳ ಅನುಬಂಧವೇ ಸರಿ, ಪ್ರತಿ ಜನುಮಕ್ಕೂ ಹೀಗೆ ನೀಡು ಹಾಜರಿ. ನವಿರಾದ ಪ್ರೀತಿ ಸಾಲನು ಹಣೆಯಲ್ಲಿ ನೀನು ಬರೀ. ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ, ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ. ಏನೇ ಆಗಲಿ ಏನೇ ಹೋಗಲಿ ನನ್ನ ಹೃದಯವಿದು ನಿನ್ನದೇ, ಇಲ್ಲ ಸಂಶಯ ನಾನು ನಿನಗಾಗಿ. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ. ವಿಕ್ಕಿ, ಯಾಕೆ ವೈಶು, ಏನಾಯ್ತು? ಏನಾಯ್ತು ಅಂತ ನಿನ್ನನ್ನೇ ಕೇಳ್ಕೊ, ಉತ್ತರ ಸಿಗತ್ತೆ. ಹಾ, ಅಥವಾ ನಿನ್ ಹೆಂಡ್ತಿನ್ ಕೇಳು, ಏನಾಯ್ತು ಅಂತ ಅವಳೇ ಹೇಳ್ತಾಳೆ. ವೈಶು ಅಕ್ಕ, ಏನಾಯ್ತು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ಊಟ ಮಾಡ್ತಾ ಇದೀರಲ್ವಾ, ಟೈಮಿಗೆ ಸರಿಯಾಗಿ ತಿನ್ನಕ್ಕಾಗಲ್ವಾ ನಿಮ್ಗೆ? ವೈಶು, ಹೆದರ್ಕೊಂಡ್ಬಿಟ್ಟಿದ್ದೆ. ನೀನ್ ಈಗ್ಲೇ ಹೆದರ್ ಬಿಟ್ರೆ ಹೇಗೆ ವಿಕ್ಕಿ? ಬೇಟೆಯಾಡೋದಕ್ಕೆ ಇನ್ನೂ ಟೈಮ್ ಇದೆ. ವೈಶು ಅಕ್ಕ, ತುಂಬಾ ದಿನ ಆದ್ಮೇಲೆ ನಿಮ್ ಮುಕ್ಕಲ್ ಸ್ಮೈಲ್ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ನಿನ್ ಖುಷಿನ ತುಂಬಾ ದಿನ ಇರಕ್ ಬಿಡಲ್ಲ ಸ್ಪಂದನ. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ವೈಶು, ಬಾ ಊಟ ಮಾಡಿ. ಇಟ್ಸ್ ಓಕೆ ವಿಕ್ಕಿ, ನೀವು ಊಟ ಮಾಡಿ. ಇವತ್ತು ಓಕೆ, ಇನ್ಮೇಲಿಂದ ಟೈಮ್ ಕರೆಕ್ಟಾಗಿ ಊಟ ಮಾಡಿ. ಓಕೆನಾ? ಆಯ್ತು ಮೇಡಮ್. ಗುಡ್ ನೈಟ್. ಯು ಗೈಸ್ ಕ್ಯಾರಿ ಆನ್. ಸ್ಪಂದನ ಇಷ್ಟೊಂದು ಉಳಿದಿದೆ, ಯಾರು ತಿಂತಾರೆ? ನೀನು ಒಬ್ಳೆ ತಿನ್ಬೇಕು. ಇಲ್ಲಿ ವೈಶು ಅಕ್ಕ, ನೀವ್ ಯಾವಾಗ ಬಂದ್ರಿ? ಸಾರಿ, ನನಗೆ ಗೊತ್ತೇ ಆಗ್ಲಿಲ್ಲ. ಪರವಾಗಿಲ್ಲ ಸ್ಪಂದನ, ಮನುಷ್ಯನ್ಗೆ ಪ್ರೀತಿ ಆದಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಅಂತೆ. ನಿಂಗೂ ಹಾಗೆ ಆಗಿದೆ ಅಂತ ಅನ್ಸುತ್ತೆ. ಅರೆ, ನಾಚ್ಕೋತಿದ್ಯಾ? ಇಲ್ಪ. ನೀನ್ ನಾಚ್ಕೋತಿದ್ಯಾ ಅಂದ್ರೆ ನಿನಗ್ ಪ್ರೀತಿ ಆಗಿದೆ ಅಂತ ಅರ್ಥ. ವೈಶು ಅಕ್ಕ, ಸುಮ್ಮನೆ ಇರಿ, ನೀವ್ ಏನೇನೋ ಹೇಳ್ಬೇಡಿ. ಇಷ್ಟು ತಿಂಗಳಾಯ್ತು ಒಂದೇ ರೂಮಲ್ಲಿ ಇದ್ದೀರಾ. ವಿಕ್ಕಿ ನಿನ್ನ ತುಂಬಾ ಕೇರ್ ಮಾಡ್ತಾನೆ,
ನಿನ್ ಪರವಾಗಿ ಮನೆಯವ್ರ ಮುಂದೆ ನಿಂತ್ಕೋತಾನೆ. ನಿನ್ ಹುಷಾರಿಲ್ಲ ಅಂದ್ರೆ ನಿನ್ಗೆ ಊಟ ಮಾಡಿಸ್ತಾನೆ, ನಿನ್ಗೋಸ್ಕರ ಕಾಲೇಜ್ಗೆ ಪೇರೆಂಟ್ಸ್ ಮೀಟಿಂಗೂ ಬರ್ತಾನೆ. ಇಷ್ಟೆಲ್ಲ ಆದ್ಮೇಲೂ ನಿನ್ ವಿಕ್ಕಿ ಮೇಲೆ ಯಾವ ಫೀಲಿಂಗ್ಸು ಇಲ್ವಾ? ಹೌದು ವೈಶೋಕ, ನೀವ್ ಹೇಳಿದ್ ನಿಜ. ವಿಕ್ರಾಂತ್ ಸರ್ ನನ್ನ ತುಂಬಾ ಕೇರ್ ಮಾಡ್ತಾರೆ. ಅವರಷ್ಟು ನನ್ನ ಕೇರ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಿದ್ರೆ ಇತ್ತೀಚೆಗೆ ವಿಕ್ಕಿ ಜೊತೆ ಇರಕ್ಕೆ ತುಂಬಾ ಖುಷಿ ಆಗತ್ತೆ ಅಂತ ಅನ್ಸುತ್ತಲ್ವಾ? ವೈಶೋಕ, ಆ ಖುಷಿನ ನಂಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗ್ತಿಲ್ಲ. ಭಕ್ತಂಗೆ ದೇವ್ರ ಹತ್ರ ಇರೋ ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ನನ್ಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಕೇಳಿದ್ದನ್ನೆಲ್ಲ ಕೊಡೋರ್ನ ದೇವ್ರು ಅಂತ ಕರೀತಾರೆ. ಆದ್ರೆ ನಾನು ಏನೂ ಕೇಳ್ದೇನೆ ಎಲ್ಲಾನು ಅರ್ಥ ಮಾಡ್ಕೊಂಡು ಕೊಡೋ ವಿಕ್ರಾಂತ್ ಸರ್ ನನ್ನ ಪಾಲಿಗೆ ದೇವ್ರಿಗಿಂತ ಹೆಚ್ಚು. ಅಂಥವ್ರ ಜೊತೆ ನಾನಿರೋದು ನನ್ನ ಪುಣ್ಯನೇ. ಸರಿ ವೈಶೋಕ, ನನಗೆ ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸ್ಪಂದನ, ಮನೇಲಿ ಸಾವಾಗಿ 1 ತಿಂಗಳು ಆಗಿಲ್ಲ, ಇಷ್ಟು ಬೇಗ ನೀನ್ ಇಷ್ಟು ಖುಷಿಯಾಗಿದೀಯ ಸ್ಪಂದನ? ವೈಶೋಕ, ಏನ್ ಹೇಳ್ತಿದ್ದೀರಾ ನೀವು? ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಕರೀತೀಯಲ್ವಾ? ಅಕ್ಕನ ಗಂಡ ತೀರ್ಕೊಂಡಿದ್ದಾನೆ ಅನ್ನೋ ಸ್ವಲ್ಪ ಆದ್ರೂ ನೋವಿದ್ಯಾ ನಿನ್ಗೆ? ಹಾಗಲ್ಲ ವೈಶೋಕ. ಮಾತಾಡ್ಬೇಡ ನೀನು. ನಿಂಗೂ ಒಂದ್ ಸ್ವಂತ ಅಕ್ಕ ಇದ್ದು ಅವಳ ಗಂಡನು ತೀರ್ಕೊಂಡಿದ್ದಿದ್ರೆ ನಿನ್ ಗಂಡನ ಜೊತೆ ಹೀಗೆ ಆರಾಮಾಗಿರ್ತಾ ಇದ್ಯಾ? ಅಕ್ಕ ಅಕ್ಕ ಅಂತ ಬಾಯಿಂದ ಕರೆಯೋದಲ್ಲ, ಅದ್ ಮನ್ಸಿಂದ ಬರ್ಬೇಕು. ನಿನಗ್ ಮನ್ಸಿದ್ರೆ ತಾನೆ ಅರ್ಥ ಆಗಕ್ಕೆ. ತವ್ರ ಮನೆಯಿಂದ ಈ ಮನೆಗೆ ಬಂದಿದ್ದ ಮೊದಲನೇ ದಿನದಿಂದಾನೆ ಗಂಡ ನನ್ನ ಜೊತೆಗಿಲ್ಲ. ಮಾರನೇ ದಿನನೇ ನನ್ ಬಿಟ್ಟು ಹೋದ. ಅವನ್ ಯಾಕೆ ಬಿಟ್ಟು ಹೋದ, ನನ್ ತಪ್ಪೇನು, ನನ್ ಏನ್ ಮಾಡ್ಲಿ ಅಂತ ಕೇಳ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅವನು ಹೋದೊಂದು ಹೋಗೇ ಬಿಟ್ಟ. ಅಲ್ಲ, ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರಿತೀಯ, ಈ ಅಕ್ಕನ ಮನ್ಸಲ್ಲಿರೋ ನೋವು ನಿನ್ಗೆ ಅರ್ಥ ಆಗಲ್ವಾ? ವೈಶೋಕ, ಪ್ಲೀಸ್ ನಿಮ್ ಕೈ ಮುಗಿತೀನಿ, ಹೀಗೆಲ್ಲ ಮಾತಾಡ್ಬೇಡಿ. ನೀನ್ ಕೈ ಮುಗಿದ್ ಕೇಳ್ಕೊಂಡ್ರೆ ನಾನ್ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ಆದ್ರೆ ನಾನ್ ಇದೇ ತರ ಕಣ್ಣೀರ್ ಹಾಕೊಂಡು ದೇವ್ರ ಮುಂದೆ ಕೇಳ್ಕೊಂಡ್ರೆ ನನ್ ಗಂಡ ವಾಪಸ್ ಬಂದ್ಬಿಡ್ತಾನ? ಗಂಡನ್ ಕಳ್ಕೊಂಡು ನೋವು ಅನ್ಭವಿಸ್ತಾರೋ ನನ್ ಮುಂದೆ ನೀನ್ ಖುಷಿಯಾಗಿದ್ಯಾ ನಿನ್ ಗಂಡನ್ ಜೊತೆ ಅಂತ ಹೇಳ್ತಾ ಇದೆಯಲ್ಲ, ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಡೆಯಕ್ಕಾಗ್ದಿರೋ ಮುಂದೆ ನಡ್ಕೊಂಡು ಓಡಾಡಿದ್ರೆ ತಪ್ಪಿಲ್ಲ, ಆದ್ರೆ ಕುಣ್ಕೊಂಡು ಓಡಾಡ್ತಾರ ನೋಡು, ಅದು ದೊಡ್ಡ ತಪ್ಪು ಅಂದೆ. ಹಸ್ಕೊಂಡಿರೋನ್ಗೆ ಅನ್ನ ಹಾಕದೇ ಇರೋದು ಎಷ್ಟು ದೊಡ್ಡ ಪಾಪನೋ, ಅವನ್ ಮುಂದೆ ಅನ್ನ ತಿನ್ನೋದು ಕೂಡ ಅಷ್ಟೇ ದೊಡ್ಡ ಪಾಪ. ಆ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ ಸ್ಪಂದನ. ನನ್ನ ಮನ್ಸಲ್ಲಿ ಉರಿತಾ ಇರೋ ಬೆಂಕಿ ನಿನ್ನ ಸುಡ್ದೇ ಬಿಡಲ್ಲ, ನೋಡ್ತಾ ಇರು.